ಅವರು ಹಿಂದುಳಿದವರೆಲ್ಲ ಜಿಲ್ಲಾ ಉಪಾಧ್ಯಕ್ಷರು, ಕುಂಬಾರ ಸಮಾಜದ ತಾಲೂಕು ಅಧ್ಯಕ್ಷರು. ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಮ್ಮ ಸರ್ವಜ್ಞ ಜಯಂತಿ ಒಂದು ಕಾರ್ಯಕ್ರಮ ಇದೆ. ಆ ಮಹನೀಯರು ಒಂದು ಜಯಂತಿಗಾಗಿ ನಾವು ಬಂದಿದ್ದೇವೆ. ಆ ವಿಚಾರವಾಗಿ ಶೌಚಾಲಯಕ್ಕೆ ಬಂದಾಗ ಶೌಚಾಲಯದ ನೀಟ್ನೆಸ್ಸು ಕ್ಲೀನ್ನೆಸ್ ಎಲ್ಲ ನೋಡಿದಾಗ ಹೆಚ್ಚಿನ ನೀರಿನ ಅಭಾವ ಇರೋದರಿಂದ ಮುಂದಿನ ಬೇಸಿಗೆ ಬರ್ತಾ ಇದೆ. ಆ ಬೇಸಿಗೆಯಲ್ಲಿ ಫುಲ್ಲು ನೀರಿನೆಲ್ಲ ಪೋಲಾಗ್ತಾಯಿದೆ. ಕ್ಲೀನಿಂಗ್ ಇಲ್ಲ, ವಿಪರೀತ ಸ್ಮೆಲ್ಲು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸ್ವಚ್ಛತೆ ಬಗ್ಗೆ ಕಾಳಜಿನೇ ಇಲ್ಲ. ಹೆಣ್ಮಕ್ಳು ಎಲ್ಲ ಬಂದವರು ಹೋದವರೆಲ್ಲ ಸ್ಮೆಲ್ಲು ಅದೆಲ್ಲ ನೋಡಿಕೊಂಡು ಸ್ವಚ್ಛತೆ ತುಂಬ ಇದಿದೆ. ಅದಕ್ಕೆ ನೋಡಿದ್ರೆ ಯಾರೂ ಅದ್ರ ಬಗ್ಗೆ ಗಮನ ಹರಿಸ್ದಂಗೆ ಇಲ್ಲ. ಫುಲ್ ಎಲ್ಲ ಗಲೀಜು, ವಿಪರೀತ ಗಲೀಜಿದೆ. ಅದು ಶೌಚಾಲಯಕ್ಕೆ ಒಳಗೆ ಹೋಗೋಕ್ಕೂ ಆಗೋದಿಲ್ಲ. ನೀರು ನೋಡ್ರಿ ಇದು ನಿರಂತರವಾಗಿ ಪೋಲ್ ಆಗ್ತಾನೇ ಇದೆ. ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಜಿಲ್ಲಾಧಿಕಾರಿಗಳು ಈ ಸಭೆಗೆ ಬರ್ತಾರ ಹೋಗ್ತಾರ, ಇದನ್ನ ಬಗ್ಗೆ ಅದನ್ನು ವಹಿಸ್ಕೊಂತಲ್ಲ. ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅಧಿಕಾರಿಗಳಿದ್ದಾರೆ, ಅವರು ಅದ್ರ ಬಗ್ಗೆ ಕಾಳಜಿ ಇಲ್ಲ. ನಿಮ್ಮ ಮಹನೀಯರು ಜಯಂತಿಗೆ ಬಂದಾಗ ಪ್ರತಿಯೊಂದು ಜಯಂತಿ ನಡೀತಾನೇ ಇದೆ. ನಡೀತಾ ಇದ್ದಾಗ ಅದು ಖರ್ಚು ವೆಚ್ಚಕ್ಕೆ ಅದು ಏನು ಮಾಡ್ತಾರೋ ಗೊತ್ತಾಗ್ತಲ್ಲ. ಶೌಚಾಲಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ಹೋಯಿತು. ನಮ್ಮ ಪತ್ರಿಕಾ ಮಾಧ್ಯಮದ ಬಗ್ಗೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅದು ಅಧಿಕಾರಿಗಳ ಗಮನಕ್ಕೆ ತಂದು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅದನ್ನ ಹೆಚ್ಚಿನ ಕ್ರಮ ತಗೋಯಿಸಬೇಕಾಗಿ ನಾವು ಒಂದು ಮನವಿ ಹೇಳ್ತಾ ಇದ್ದೀವಿ. ಈಗ ಒಳಗಡೆ ರಂಗಮಂದಿರ ಅನುಕೂಲ ಆಗಿದೆ, ಎಲ್ಲ ತುಂಬ ಹಾಳಾಗಿದೆ. அந்த ಸ್ವಚ್ಛತೆ ಕ್ಲೀನಿಂಗ್ ಬಗ್ಗೆ ಹೇಳೋರೇ ಇಲ್ಲ, ಅದು ಕ್ಲೀನಿಂಗ್ ಬಗ್ಗೆ ನೋಡೋರೇ ಇಲ್ಲ. ಅಧಿಕಾರಿಗೆ ಮುಂದ್ಗಡೆ ವೇದಿಕೆನಾಗ ಬರ್ತಾರೆ, ವೇದಿಕೆಯಿಂದ ಹಂಗೆ ಹೊರಟೋಗ್ತಾರೆ. ಆ ಒಳಗಡೆ ನೋಡಿದ್ರೆ ಒಳಗಡೆ ಶೌಚಾಲಯನೂ ಸ್ವಲ್ಪ ಅದೇ ಥರ ಇದಿದೆ. ಅದು ತುಂಬ ಅನಾನುಕೂಲ. ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಸ್ವಲ್ಪ ನೀಟ್ನಾಗೆ ನೋಡ್ಕೊಬೇಕಾಗಿ ಮನವಿ. ಅದು ಆಫ್ ಮಾಡಿದ್ರು ಆಫ್ ಆಗ್ತಲ್ಲ, ಆನ್ ಮಾಡಿದ್ರು ಆಗ್ತಲ್ಲ, ನಿರಂತರವಾಗಿ ಕಂಟಿನ್ಯೂ ಹೋಗ್ತಾನೇ ಇದೆ. ಅದ್ರ ಬಗ್ಗೆ ತಾವೆಲ್ಲ ಒಂದು ಜವಾಬ್ದಾರಿಯಿಂದ ಒಂದು ನೋಡ್ಕೊಬೇಕಾಗಿ ಒಂದು ಮನವಿ ನಮ್ಮದು.